ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ 1 ಗಂಟೆ ಆಗಿಬಿಟ್ಟಿದೆ. ಸೊ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಇವಾಗ ವೈಕುಂಠ ಏಕಾದಶಿ ಇವತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ರೆಡಿಯಾಗಿ ಕ್ರೀಮ್ ಎಲ್ಲ ಹಚ್ಕೊಳ್ತಾ ಇದೆ. ನಮ್ಮ ಬಾಸು ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ಅಲ್ವಮ್ಮ. ಹಾಯ್ ಮೇಡಮ್ ಅವ್ರಿಗೆ. ಸೊ ಹೊರಡ್ತಾ ಇದ್ದೀವಿ. ಯಾಕಂದರೆ ತುಂಬ ರಶ್ ಇರುತ್ತೆ, ಹಾಗಾಗಿ ಹೋಗಿ ನಿಂತ್ಕೊಳ್ಳೋಕ್ಕೆ ಅಷ್ಟೊಂದು ಸ್ಟ್ಯಾಮಿನಾ ಇರಲ್ಲ. ಹಾಗಾಗಿ ಎಲ್ಲ ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ತಿಂಡಿ ಏನಂದರೆ ಉಪ್ಪಿಟ್ಟು ಮಾಡಿದ್ದೆ, ಅವರೆಕಾಯಿ ಹಾಕಿ. ಸೊ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಹೊರಡೋಕ್ಕೆ ಇಷ್ಟೊತ್ತಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬಟ್ಟೆ ಒಗ್ದಿದ್ದೆಲ್ಲ ತೊಗೊಬಂದ್ಲು ನನ್ನ ಮಗಳು. ಇವಾಗ ಹೋಗೋಣ. ಓಕೆ, ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ರಶ್ ಇದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಮಮ್ಮಿ ಬ್ಯಾಕ್ ಕ್ಯಾಮ್ರಾ ಮಾಡು. ಸೊ ನೋಡಿ ನನ್ನ ಕೂದಲು ಎಷ್ಟು ಉದ್ದ ಇದೆ. ಕೂದಲು ತೋರಿಸುತ್ತವಳು ಕೂದಲು ನೋಡಿ. ಅಷ್ಟು ಬೇಗ ಎಷ್ಟು ಬಿಸಿಲು ಬಂದಿದೆ. ಕ್ಯೂ ಎಷ್ಟು ಉದ್ದ ಇದೆ ಗೊತ್ತಾ. ನಾನಂತೂ ಇವತ್ತು ಹಾಲಿಡೇ ಇಲ್ಲ ಬೇರೆಯವ್ರಿಗೆಲ್ಲ, ಹಾಗಾಗಿ ಕ್ಯೂ ಇರಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಸಖತ್ ಕ್ಯೂ ಇದೆ. ಸೊ ಹೋಗ್ತಾ ಇರಬೇಕಷ್ಟೇ. ಬರಬಾರ್ದು, ಇದು ನಂದಲ್ವ, ನಾನು ತಗೊಂಡಿದ್ದು. ಇವ್ನು ಕರ್ಕೊಂಡೇ ಬರಬಾರ್ದು. ನಾನು ಕಾಪರ್ ಕಲರ್ ತಗೊಂಡಿದ್ದು. ಏನಕ್ಕೆ ಈ ಸತಿ ಸ್ಕೂಲ್ ಇರ್ತಿತ್ತು, ಈ ಸತಿ ಸ್ಕೂಲ್ ಇಲ್ಲ. ಆರಾಮ್ ರಜಾ ಅಲ್ಲ, ಆರಾಮ. ಹೋಮ್ವರ್ಕ್ ಬರ್ದಿಲ್ಲ ಇನ್ನ. ಅದೇನು ಆರಾಮು. ಸೊ ಈ ವರ್ಷನೇ ನನ್ನ ಮಗಳಿಗೂ ರಜಾ ಸಿಕ್ಕಿರೋದು. ಪ್ರತಿ ಸತಿ ಸ್ಕೂಲ್ ಓಪನ್ ಆಗಿಬಿಡ್ತಿತ್ತು ಕ್ರಿಸ್ಮಸ್ ಹಾಲಿಡೇ ಮುಗ್ದು. ಸೊ ಇವಾಗ 4 ಜನನೇ ಬಂದಿದ್ದೀವಿ ಇವತ್ತು. ನಾವು ಯೂಶ್ವಲಿ ಶ್ರೀನಗರದಲ್ಲೇ ಹೋಗೋದು ವೆಂಕಟೇಶ್ವರ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಲಂಕಾರ ಎಲ್ಲ. ಹಾಗೆ ಪ್ರಸಾದ ಬಂದು ಎಲ್ಲರಿಗೂ ಒಂದೊಂದು ಲಡ್ಡು ಕೊಡ್ತಾರೆ. ರಶ್ ಇರುತ್ತೆ, ಬಟ್ ಮೂವ್ ಆಗ್ತಾ ಇರುತ್ತೆ, ಸ್ಟಾಪ್ ಏನಾಗಲ್ಲ. ಅಷ್ಟೇನು ರಿಸ್ಕ್ ಅನ್ಸಲ್ಲ. ಜನ ಇದ್ರೂ ಬೇಗ ಹೋಗ್ಬಿಡ್ಬೋದು. ಸ್ಪೆಷಲ್ ದರ್ಶನ ಇರುತ್ತೆ, 100 ರೂಪಾಯಿ. ಅದು ವಾಪಸ್ ಅಲ್ಲಿಗೆ ಬಂದು ಜಾಯಿನ್ ಆಗುತ್ತೆ. ಮಾಮೂಲಿ ದೇವ್ರು ನೋಡಬೇಕು, ನಮಸ್ಕಾರ ಮಾಡ್ಕೋಬೇಕು, ಹೋಗಿ ಹೋಗಿ ಅಂತಿರ್ತಾರೆ. ಮುಂದೆಗಡೆ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ಪ್ರತಿ ವರ್ಷನೂ ಅಷ್ಟೇ. ನಾವು ಹತ್ತಿರ ಇದ್ರೂ ನಾವು ಹೋಗೋದು ಮಾತ್ರ ವೈಕುಂಠ ಏಕಾದಶಿ ದಿವಸ ಮಾತ್ರ ಇಲ್ಲಿ ಹೋಗ್ತೀವಿ. ಪ್ರತಿ ಶನಿವಾರ ಎಲ್ಲ ಹೋಗೋದೇ ಇಲ್ಲ ನಾವು. ಇಲ್ಲಿ ಮಾಡಿರೋದು ಬೆಳ್ಳಿದು ಪದ್ಮನಾಭನ ಮಾಡಿದ್ದಾರೆ, ತೂಗುಯ್ಯಾಲೆ ಥರ. ಇಲ್ಲಿ ಮುಂದೆಗಡೆ ಬಂದು ತಿರುಪತಿ ತಿಮ್ಮಪ್ಪ, ಲಕ್ಷ್ಮೀ, ಪದ್ಮಾವತಿ 3 ಜನದ್ದು ಮಾಡಿದ್ದಾರೆ ಇಲ್ಲಿ ವೈಕುಂಠ ಏಕಾದಶಿ ದಿವಸ. ಇದ್ರ ಕೆಳಗೆ ನಾವು ಹೋಗಬೇಕು ಅಂತ ಅಲ್ಲಿ ಎದುರುಗಡೆ ಕನ್ನಡಿ ಹಾಕಿರ್ತಾರೆ. ಆ ಕನ್ನಡಿಲಿ ನೋಡಿಕೊಂಡು ದೇವ್ರನ್ನ ಹೋಗಬೇಕು, ಹಿಂತಿರುಗಿ ನೋಡಬಾರ್ದು ಅಂತಾರೆ. ಅಂದರೂ ಎಷ್ಟು ಹೇಳಿದ್ರು ಜನ ಕೇಳಲ್ಲ. ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಫೋಟೋ ಹೊಡ್ಕೋತಾ ಇರ್ತಾರೆ. ಸೊ ನಾವು ಹಿಂತಿರುಗಿ ನೋಡಲ್ಲ. ಸೊ ಇದೆಲ್ಲ ಆದಮೇಲೆ ಒಂಚೂರು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೋಡಲ್ಲಿ ನಿಂತಿದ್ದೀವಿ. ಕೆಲವೊಂದು ಪ್ಲೇಸ್ ಸೆಲೆಕ್ಟ್ ಆಗುತ್ತೆ, ಕೆಲವೊಂದು ಪ್ಲೇಸ್ ಅಡ್ಜಸ್ಟ್ ಆಗಲ್ಲ. ಈ ಥರ ಆಗಿ ಕೊನೆಗೆ ಹೇಗೋ ಒಂದು ಮಾಡಿ ವಿಡಿಯೋ ಮಾಡಿ ಬಂದ್ವಿ. ತುಂಬ ದಿವಸ ಆಗಿತ್ತು ಪಬ್ಲಿಕಲ್ಲಿ ವಿಡಿಯೋ ಮಾಡಿ. ಸೊ ಹಾಗಾಗಿ ಇವಾಗ ಮಾಡಿದ್ದು. ಜಾಸ್ತಿ ಮನೆಯಲ್ಲೇ ಮಾಡ್ತಾ ಇರ್ತೀವಲ್ಲ, ನಿಮಗೂ ನೋಡಿದ ಪ್ಲೇಸೇ ನೋಡಿ ಬೋರ್ ಆಗಬಾರ್ದು ಅಂದ್ಬಿಟ್ಟು ಫಾರ್ ಎ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಸತಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡಿದ್ದು. ಮತ್ತು ಮನೆಗೆ ಬಂದ್ವಿ ಸಂಜೆ. ಯಾಕೋ ತಲೆಗೆ ಸ್ನಾನ ಮಾಡಿದ್ದಕ್ಕೆ ಥಂಡಿ ಇರೋದಕ್ಕೂ ಅದಕ್ಕೂ ನನಗೆ ಆಗೋದೇ ಇಲ್ಲ. ಇವಾಗಲೂ ಗಂಟ್ಲು ಅಂತ ಕಿಚ ಅಂತ ಇದೆ. ಹಾಗಾಗಿ ಸ್ಟೀಮ್ ತಗೋತಾ ಇದ್ದೀನಿ. ಫುಲ್ಲು ತಲೆ ಭಾರ ಆಗಿಬಿಟ್ಟಿದೆ, ಕಫ ಕಟ್ಬಿಟ್ಟಿದೆ. ಒಂಚೂರು ಸ್ಟೀಮ್ ತೊಗೊಂಡ್ರೆ ರಿಲೀಫ್ ಆಗುತ್ತೆ ಅಂತ ಕೂತಿದ್ದೀನಿ. ಅದನ್ನು ತಗೊಳಕ್ಕೂ ಬಿಡಲ್ಲ ನನ್ನ ಮಕ್ಕಳು. ಮಾತಾಡಿಸ್ತಾನೇ ಇರ್ತಾರೆ, ಇಲ್ಲಾಂದರೆ ಏನಾರು ಒಂದು ತೀಟೆ ಮಾಡ್ತಾ ಇರ್ತಾರೆ, ಇಲ್ಲ ಇಬ್ಬರು ಸೇರ್ಕೊಂಡು ಕಿತ್ತಾಡಿ ರಂಪ ಮಾಡ್ತಿರ್ತಾರೆ. ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೂ ಬಿಡಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ಟೀಮ್ ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ ನೋಡಿ. ನಾನು ವಿಡಿಯೋ ಮಾಡ್ತೀನಿ, ಅಮ್ಮ ನನಗೆ ಮಾತಾಡು ಅಂತಾರೆ. ನಾ ಮಾತಾಡಲ್ಲ, ವಾಯ್ಸ್ ಓವರ್ ಕೊಡ್ತೀನಿ ಬಿಡ್ರು ಅಂದರೂ ಕೇಳಲ್ಲ ನಮ್ಮ ಹುಡುಗರು. ಅಷ್ಟು ಟಾರ್ಚರ್ ಕೊಡ್ತಾರೆ. ಯೂಟ್ಯೂಬ್ ನಾನು ಮಾಡ್ತೀನಾ, ನನ್ನ ಮಕ್ಕಳು ಮಾಡ್ತಾರಾ ಒಂದು ಗೊತ್ತಾಗಲ್ಲ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬ್ಯಾಕ್ ಗ್ರೌಂಡಲ್ಲೂ ಗಲಾಟೆ ಮಾಡ್ತಿರ್ತಾರೆ ನಮ್ಮ ಹುಡುಗರು. ಜೊತೆಲೆ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ದು ವ್ಲಾಗ್ ಹಾಕಿರ್ತೀನಿ, ಕಂಟಿನ್ಯೂಟಿ ಇರುತ್ತೆ ನೋಡಿ. ಒನ್ ಡೇ ಪೂರ್ತಿ ಹಾಕೋಕ್ಕಾಗ್ತಾ ಇಲ್ಲ, ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆ, ಗಂಡನಿಗೆ ಎಲ್ಲರಿಗೂ ರಜಾ ಇರೋದ್ರಿಂದ ನಂಗೆ ಟಾರ್ಚರ್ ಕೊಟ್ಟು ಮಡಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಿಕ್ಸಪ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲ, ನಾವೆಲ್ಲ ಕೇಳಿದ್ರೆ ಕೊಡ್ತಾರೆ, ಅವ್ರಿಗೆ ಗೊತ್ತಿತ್ತು ನಮ್ದು. ಇಲ್ಲಾಂದ್ರೆ ಕೊಡಲ್ಲ. ಅದೇಂಗೆ ನಾವು ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ ನಾವು ಅವತ್ತು. ಹೌದಾ? ಎಲ್ಲಿ ಒಂದು ಎಷ್ಟು ಇದೆ ಒಂದು ಕೇಕ್? ಅದು 850 ಒಂದು ಕೇಳಿದ್ರೆ ಮಾತ್ರ ಕೊಡ್ತಾರ? ಅದಂಗೆ ಇದು 1 kg ಇದೆ. ಅಲ್ಲಿ ಹಾಕಿದ್ರು ಬೋರ್ಡು, ಅದಕ್ಕೆ ಕೇಳಿದ್ರೆ ಮಾತ್ರ ಕೊಡ್ತಾರೆ. ಇಲ್ಲ ಅಂದವ್ರಿಗೆ ಸ್ಕೀಮ್ ಇಲ್ವಾ ಅಂದ್ರೆ ಅವಾಗ ಹೇಳ್ತಾರೆ. ಅವ್ರಾಗ ಅವರೇ ಕೊಡಲ್ಲ. ನಾವು ಕೇಳ್ಬೇಕು ಗೊತ್ತಿರೋರು. ಇದು ನ್ಯೂ ಇಯರ್ ಕೇಕ್. ಇದು ನನ್ನ ಬರ್ತಡೇ ಕೇಕ್. ನಂದು ತರಿಸ್ಲಾ ಮಮ್ಮಿ? ಬರ್ತಡೇ ಕೇಕ್ ಇವೆಲ್ಲ ತೋರಿಸ್ಬಾರ್ದು, ನಾಳೆಗೆ ಸರ್ಪ್ರೈಸ್ ಆಗಿರ್ಬೇಕು. ಇವೆಲ್ಲ ತೋರಿಸ್ತಾರ? ಅದಕ್ಕೆ ಇದಾಕಿಸ್ಕೊಂಡ್ ಬಂದಿದ್ದೀರಾ? ಅಲ್ಲ,
ಅದಕ್ಕೆ ಇದಾಕಸ್ಕೊಂಡ್ ನೇಮ್ ಹಾಕಸ್ಕೊಂಡ್ಬಿಟ್ಟಿದ್ದೀರಾ? ಅವರು ಕೊಡ್ತೀನಿ ಅಂದ್ರು. ನನ್ ಪಪ್ಪಂಗೆ ಬೇಡ ನೇಮ್ ಹಾಕ್ಸಿ ಅದ್ರ ಮೇಲೆ ನ್ಯೂ ಇಯರ್ ಅಂತ ಹಾಕ್ಸಿರೋದು. ಪೈನಾಪಲ್ ಕೇಕ್ ಬೇಕು ಅಂತಾನೆ ತಗೊಂಡಿದ್ದು ನಾವು, ಗೊತ್ತಾ? ನ್ಯೂ ಇಯರ್ಗದ ಗೋಲ್ಡ್ ಶೇಡ್ ಇರೋದೇ ನೋಡಿದೀವಿ. 2 ಸ್ಟೆಪ್ ಖಾಲಿ ಮಾಡ್ಬೇಕು. ತರಕಾರಿ ಈಚೆ ಇಟ್ಬೇಡ, ರೇಷನ್ ಈಚೆ. ನಿದ್ದೆ ಬರ್ತಾ ಇದೆ ನಂಗೆ ಇವಾಗ್ಲೇ. ಇವರು 12 ಗಂಟೆ ಕಟ್ ಮಾಡಿ ಅದೇನು ಪಟಾಕಿ ಹೊಡಿತಾಳಂತೆ. ಪಟಾಕಿ ಎಲ್ಲೈತೆ? 7 ಶರ್ಟ್ಸ್ ಎತ್ಕೊಡ್ತೀನಿ. ಆಚೆ ಇಡೋದ? ಅದು ಇಡ್ಬೇಕು. ಬೆಳಗ್ಗೆ ತಕ್ಕೊಳ್ಳಲ್ಲ ಅಂತ ಹೇಳೋಣ ಅದು. ಅದು ಇದು ಹಾಕಿ ಹೂವ ಇಡ್ತೀನಿ. ಅದು ಹೂವ ಒಂಚೂರ ಇರೋದು ಬಿಡೋದು. ಸಾಕಾಗತ್ತಲ್ಲ, ಹೇಳ್ತೀನಷ್ಟಲ್ಲ ನಾವೆಲ್ಲ. ಸೊ ನೋಡಿ ನಮ್ 7 ಶರ್ಟ್ಸ್ ಹೆಂಗಿದೆ. ಅದೇ ಬ್ಯಾಗ್ ಒಳಕ್ಕೆ ತಿಕ್ಕು. ಇರೋ ಅವ್ರಿಗಿನ್ನ ಮಿಕ್ಕಿರೋದು ತರಿಸ್ತೀನಿ. ಯಾವಾಗೆ ಸಾಕು. ಇದು ನಾನು ನ್ಯೂ ಇಯರ್ಗೆ ಅದಕ್ಕೆ ಸುಸುರು ಬತ್ತಿ ಎಲ್ಲ ಹೊಡಿತೀನಿ ಗೈಸ್. ಮುದ್ದು ಆಟ ಸವಾರುಷ ಅನ್ಕೊಂಡು ತಲೆಗೆಟ್ಟ ಆಯ್ತು. 12 ಗಂಟೆ ಆಗೈತೆ, ನಿದ್ದೆ ಬರ್ತೈತೆ. ಮಾಡಿ ಇಕ್ಬಿಟ್ಟು ಈಚೆಗೆ ಎರಡು ಟೀಲೆಲ್ಲ ಆನ್ ಮಾಡಿ ಇಟ್ಬಿಟ್ಟು ಹೋಗೋಳು. ಕೇಕ್ ಕುಯ್ಯಕ್ಕೆ ಟೇಬಲೆಲ್ಲ ರೆಡಿ ಮಾಡ್ಕೊಂಡು ಇದು ಹೊಡೆದ್ಬಿಟ್ಟು ಬಂದು ಆಮೇಲೆ ಕೇಕ್ ಕುಯ್ಯೋದು. ಅಪ್ಪ ಉಲ್ಟಾ ಇಕ್ಬಿಟ್ಟು ಅರ್ಜೆಂಟಲ್ಲಿ ಆಮೇಲೆ ಸುಮ್ನಿರು ನೀನು. ಇಲ್ಲೇ ಅಂತ ಕನ್ನತ್ತೆ. ಅಚ್ಚರೆ 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 ಅಚ್ಚಿ ಅಚ್ಚಿ ಅಂಟಿಸಿ ಇನ್ನ ಅಂಟಿಸಿ. ಇದು ಕಲಿಸ್ಬಿಡ್ರಿ. ಒಬ್ರು ಅಂಟಿಸ್ರೆ ಹೋಗ್ಲಿ, ಹೆದರ್ಕೊಂಡ್ರೆ. ಏಯ್ ಎಲ್ಲ ಅಲ್ಲೂ ಓಡ್ಬಿಟ್ರು. ಅದು ಹೊಡ್ತಿದ್ದ ಮನುಷ್ಯ. ಅವಳು ನೋಡ ಎಷ್ಟು ದೂರ ಓಡಿಗಳು. ಅಪ್ಪ ಹೊಡ್ಬಿಟ್ಟು ಎಲ್ಲ ಓಡೋಯ್ತಾ ಬಿದ್ದಿದ್ರಾ? ನೋಡಿ ಎಲ್ಲ ಹೊಡಿತಾರೆ. ನಮ್ಮನೇಲಿ ಪಟಾಕಿ ಇತ್ತಲ್ರಿ, ಹೊಡಿಬೋದಾಗಿತ್ತು ರೋಡಲ್ಲಿ. ಹಾ 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 ಬಿಸ್ಲು ಐತೆ, 100 ಬಾಲ ಐತೆ, ಬಾಂಬ್ ಐತೆ, 100 ಬಾಂಬು. ನಾಳೆ ಹೊಡ್ಕೊಳ್ಳಿ ಬೆಳಗ್ಗೆ. ಹ್ಯಾಪಿ ನ್ಯೂ ಇಯರ್. ಹೇಳು ಹೇಳು ಹೇಳು. ಏನ್ ದೊಡ್ಡ ಕುರಿ ಕಟ್ ಮಾಡ್ದಂಗೆ ಬಿಲ್ಡಪ್ ಕೊಡ್ತವ್ರೆ 3 ಜನರು ಕೇಕ್ ಕಟ್ ಮಾಡಕ್ಕೆ. ಕಟ್ ಮಾಡ್ರಿ. ಹ್ಯಾಪಿ ನ್ಯೂ ಇಯರ್ 2026. ಬಾಯ್ ಬಾಯ್ 2025. ಅಯ್ಯೋ ಚಾಕ್ಲೇಟ್ ಅಡ್ಡ ಇದೆ. ಐ ಡೋಂಟ್ ವಾಂಟ್ ಟು. ಸೊ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026ಗೆ. ಓಕೆ, ನಾವೆಲ್ಲ ಕೇಕ್ ತಿಂದು ಖಾಲಿ ಮಾಡಿದೆ, ಮಕ್ಕಳಿಗೆಲ್ಲ ಕೊಟ್ಟೆ. ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಂಗೆ ಒಂಥರ ಏನೋ ತಿನ್ಬೇಕಲ್ಲ ಅಂತ ತಿಂತೀನಿ ಅಷ್ಟೇ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೋಡಿ ಕೇಕ್ ಬಿಟ್ಟು ಚಿಪ್ಸ್ ತಿನ್ನಕೊಂಡ ಅವ್ನು 2 ಚಾಕ್ಲೇಟ್ ಗೈಸ್ ಮೇಲ್ಗಡೆ ಡಿಸೈನ್ ಚಾಕ್ಲೇಟ್ ತಿಂದವನೆ. ಏ ಬೇಡ ಪಪ್ಪ ತಿನ್ನು. ನೋಡಿ ಹಿಂಗೆ. ಸೊ ಫೈನಲಿ ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡಿದ್ದಾಯ್ತಾ? ಖುಷಿನಾ? ಚಿನಿಯಾ, ನಿಮ್ ಕೇಕ್ ತಿನ್ನೋಬಿಟ್ಟು ಚಿಪ್ಸ್ ತಿಂತ ಕೂತಿದ್ದೇನೆ. ಅದು ಕೈ ತುಂಬ ಹಿಡ್ಕೊತಿತ್ತೈತಿ. ನಾಳೆ ಬೆಳಿಗ್ಗೆ ಬೇಗ ಮುಗಿಸ್ಬಿಟ್ಟು ಹೋಗಿ ಕಣಗೆ ಹೊಡಿತೀನಿ ನಾನು ಅವ್ರ ಜೊತೆ. ಹೊಡೆಯವ. ಓಕೆ, ಗುಡ್ ನೈಟ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಿನ್ನೆ ವ್ಲಾಗ್ ಜೊತೆಲೆ ಹಾಕಿದ್ದೀನಿ. ಹೇಗೆ ಬರ್ತೈತೆ. ಬಾಯ್ ಬಾಯ್. ಬಾಯ್ ಬಾಯ್. ಹ್ಯಾಪಿ ನ್ಯೂ ಇಯರ್.
ಅಂತ ಹೇಳ್ಬಿಟ್ಟೆ ಕಳಿಸ್ಕೊಟ್ರು. ನೋಡು ನಾವನೇ ಕೇಕ್ ತಿನ್ನೋದ್ರಲ್ಲಿ ಎತ್ತಿದ ಕೈ 2ನೇ ರೌಂಡು. ನನಗಂತೂ ಯಪ್ಪ 2 ಸ್ಪೂನ್ ತಿನ್ನಕ್ಕೆ ನಂಗೆ ಆಗಲ್ಲ. ಇಲ್ಲೋಡು ನಾವೆಲ್ಲ ತಿಂತೀವಿ ಎಲ್ಲ ತಿಂತೀವಿ ನಾವು. ತಿಂತಾಳಲ್ಲ. ಸಮಸ್ತ ನಾಡಿನ ಜನತೆಗೆ ನೇತ್ರಾ ಶ್ರೀನಿವಾಸ್ ಯೂಟ್ಯೂಬ್ ವತಿಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ನ್ಯೂ ಇಯರ್. ಇಯರ್ ಆಲ್ ಆಫ್. ಬಾಯ್, ಗುಡ್ ನೈಟ್. ನಮಸ್ತೆ. ನಮ್ಮರ ಪ್ಲೈನ್ ಕೇಸ್ ಎಲ್ಲ ಕೊಟ್ಟಾಕ್ಬಿಟ್ರು. ಅವ್ರ ಕಡೆಲ್ಲ ಇಲ್ಲೇ ಹಾರ್ಟ್ ಪ್ಲೈನ್ ಕೇಸ್ ಎಲ್ಲ ಇಸ್ಕೊಂಬಿಡಿ. ನಮ್ಮ ಅಪ್ಪನ ಫ್ಯಾನ್ಸ್ ನಮ್ಮ ಅಪ್ಪನ ಫ್ಯಾನ್ಸ್ ಎಲ್ಲ ಇಲ್ಲಿಂದಾನೆ ನೋಡಿ ಇವಳು 12:30 ಆಗೈತೆ, ಇವಾಗ್ಲೇ ಕ್ಯಾಲೆಂಡರ್ ಚೇಂಜ್ ಮಾಡ್ಬೇಕಂತೆ. ನ್ಯೂ ಇಯರ್ ಇವತ್ತೇ ಚೇಂಜ್ ಮಾಡ್ತೀನಿ ಅಂತ ನಿಂತಾಳೆ. ಹೋಗಿ ಮಲ್ಕೊಳಕ್ ಬಿಟ್ಟು 2026 ಹೊಸ ರಾಜ್ಯ ಸ್ಥಾನ ಕೊಡ್ತಾ ಇದ್ದೀವಿ.